ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣದ ಬಗ್ಗೆ ಏನಾದ್ರೂ ಲೇಟೆಸ್ಟ್ ಅಪ್ಡೇಟ್ ಕೊಡಿ ಅನಿತಾ, ಒಂದು ತಿಂಗಳಾಯ್ತು ಯಾಕೆ ವಿಡಿಯೋ ಹಾಕ್ತಾ ಇಲ್ಲ ಅಂತ ಹೇಳಿ ಕೇಳ್ತಾ ಇದ್ರಿ. ಅಂಡ್ ಎಷ್ಟೋ ಜನಗಳಿಗೆ ಪಾಪ ಭಯ ಕೂಡ ಸ್ಟಾರ್ಟ್ ಆಗಿದೆ. ಯಾಕೆಂದ್ರೆ ಗವರ್ನಮೆಂಟ್ ಇಂದ ಕೂಡ ಏನು ಅಪ್ಡೇಟ್ ಬರ್ತಾ ಇಲ್ಲ. ಈ ಕಡೆ ಅನಿತಾ ಶಮಂತ್ ಚಾನಲ್ ಅಲ್ಲಿ ಪ್ರತಿದಿನ ತೆಗೆದು ನೋಡ್ತಾ ಇದೀವಿ ವಿಡಿಯೋ ಬಂದಿದ್ಯಾ ಇವತ್ತು ಅಂತ. ಅವರು ಕೂಡ ಏನು ಅಪ್ಡೇಟ್ ಮಾಡ್ತಾ ಇಲ್ಲ. ಅಂದ್ರೆ ಮೇ ಬಿ ಗೃಹಲಕ್ಷ್ಮಿ ಯೋಜನೆ ನಿಂತೋಗಿದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದೀರಾ, ತುಂಬಾ ಆತಂಕಕ್ಕೆ ಒಳಗಾಗಿ. ಸೊ ಅದ್ರ ಬಗ್ಗೆ ಭಯ ಬೇಡ. ಈಗ ಸರ್ಕಾರದಿಂದ ಸ್ಪಷ್ಟವಾಗಿ ಮಾಹಿತಿ ಸಿಕ್ಕಿದೆ. ಅಂದ್ರೆ ಸ್ವತಃ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ದಾರೆ, 30ನೇ ಕಂತಿನ ಹಣ ಈಗ ಆಲ್ರೆಡಿ ಬಿಡುಗಡೆ ಆಗಿದೆಯಂತೆ, ಆದ್ರೆ ಎಲ್ರಿಗಂತೂ ಬಂದಿಲ್ಲ. 30ನೇ ಕಂತಿನ ಹಣ ಬಿಡುಗಡೆಗೆ ಎಲ್ಲಾ ತಯಾರಿ ಕೂಡ ಶುರುವಾಗಿದೆ ಅಂತ ಹೇಳ್ಬಿಟ್ಟು. ಬನ್ನಿ ಹಾಗಾದ್ರೆ 30ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಹಾಗೆ 29ನೇ ಕಂತಿನ ಹಣ ಬಂದಿಲ್ಲ ಅಂತ ಕೂಡ ಕೆಲವೊಬ್ರು ಹೇಳ್ತಾ ಇದ್ರಿ. ಸೊ ಅವ್ರಗಳಿಗೂ ಕೂಡ ಈಗ ಆಲ್ರೆಡಿ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದೀನಿ. ತಡ ಮಾಡೋದ್ ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶವಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ, ಸೊ ತುಂಬಾ ಜನ ಕೇಳ್ತಾ ಇದ್ರಿ, ಅಂದ್ರೆ ಕಮೆಂಟ್ ಮಾಡಿ, ಈಗ ಒಂದು ತಿಂಗಳಿಂದ ನಾನು ವಿಡಿಯೋ ಹಾಕಿರ್ಲಿಲ್ಲ ಅಲ್ವಾ ಅನಿತಾ, ಥ್ರೆಶೋಲ್ಡ್ ರೋಲ್ ಆನ್ ಆಯಿಲ್ ಬಗ್ಗೆ ಹೇಳಿ ಅಂತ ಹೇಳ್ಬಿಟ್ಟು. ಅಂದ್ರೆ ಎಷ್ಟೋ ಜನ ಪಾಪ ಹೆಸರು ಮರ್ತು ಬಿಟ್ಟಿದ್ದಾರೆ. ಅಂಡ್ ಎಷ್ಟೋ ಜನಕ್ಕೆ ಇದ್ರ ಹೆಸರು ಕೂಡ ಗೊತ್ತಿಲ್ಲ. ಆದ್ರೆ ಮಂಡಿ ನೋವಿನ ಎಣ್ಣೆ ಅಂತ ಹೇಳ್ಬಿಟ್ಟು ನಿಮ್ ವಿಡಿಯೋದಲ್ಲಿ ತುಂಬಾ ಸಲ ಹೇಳ್ತಾ ಇದ್ರಿ, ಆ ಹೆಸರು ನಮಗ್ ಗೊತ್ತಿಲ್ಲ, ಸೊ ತಿಳಿಸ್ಕೊಡಿ ಅದ್ರ ಬಗ್ಗೆ ಅಂತ ಹೇಳಿ ಹೇಳ್ತಾ ಇದ್ರಿ. ಹಾಗಾಗಿ ಈ ವಿಡಿಯೋದಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪದೇ ಪದೇ ಕೇಳ್ಬೇಡಿ, ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಂಡಿರಿ. ಅಥವಾ ಇವ್ರದ್ದು ಆಯಿಲ್ ಸೇಲ್ ಮಾಡ್ತಾರಲ್ಲ, ಇವ್ರ ಫೋನ್ ನಂಬರ್ನ ಅಂದ್ರೆ ವಾಟ್ಸ್ಆಪ್ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಅದನ್ನಾದ್ರೂ ನೀವು ನೋಟ್ ಮಾಡಿ ಇಟ್ಕೊಂಡಿದ್ರೆ ನಿಮ್ಗೆ ಯಾವಾಗ ಬೇಕೋ ಅವಾಗ ಪರ್ಚೇಸ್ ಮಾಡಬಹುದು. ಓಕೆನಾ? ಆಕ್ಚುಲಿ ಇದು 3 ಬಾಟಲ್ಸ್ ಬರುತ್ತೆ. ಒಂದು ಬಾಟಲ್ಗೆ 120 ರೂಪಾಯಿ ಆಗತ್ತೆ, ಅಲ್ಲಿಗೆ 3 ಬಾಟಲ್ಗೆ 360 ರೂಪಾಯಿ ಆಗತ್ತೆ. ಓಕೆನಾ? ಸೊ ನಿಜವಾಗ್ಲೂ ವರ್ತ್ ಅನ್ಸುತ್ತೆ 360 ರೂಪಾಯಿಗೆ 3 ಬಾಟಲ್. ಇಷ್ಟು ಕಡಿಮೆ ದುಡ್ಡಿಗೆ ಮೊಲಾರಿಟಿ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಅವರು ಕೊಡ್ತಾ ಇದ್ದಾರೆ ಅಂದ್ರೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ಅವ್ರಿಗೆ. ಅಂಡ್ ಎಷ್ಟು ಬೇಗ ಗುಣಮುಖ ಆಗತ್ತೆ ಗೊತ್ತಾ? ಅಂದ್ರೆ ಈಗ ಏಜ್ ಆಗಿರುವಂತವ್ರು, ನಿಮ್ಮ ಮನೆಯಲ್ಲಿ ಅಮ್ಮಂದಿರು, ಅಜ್ಜಿದಿರು ಅಥವಾ ನಿಮ್ಮ ತಂದೆ ಯಾರಾದ್ರೂ ಇದ್ದೇ ಇರ್ತಾರೆ ಅಲ್ವಾ. ಅಂದ್ರೆ ಮಂಡಿ ನೋವು ಅಂತಿರ್ತಾರೆ, ಏಜ್ ಆದ್ಮೇಲೆ ಅದೆಲ್ಲ ಕಾಮನ್. ಮಂಡಿ ನೋವು, ಕುತ್ತಿಗೆ ನೋವು, ಸೊಂಟ ನೋವು, ಬೆನ್ನು ನೋವು, ಸೊ ಈ ರೀತಿ ಕಾಲ್ ನೋವು, ಸೊ ಯಾವುದೇ ತರದ ನೋವುಗಳಿಗೆ ಖಂಡಿತವಾಗ್ಲೂ ಇದೊಂಥರ ರಾಮಬಾಣ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇದು 12 ಗಿಡಮೂಲಿಕೆಗಳಿಂದ ತಯಾರಾಗಿರುವಂತ ಆಯುರ್ವೇದಿಕ್ ತೈಲ ಇದು. ಓಕೆನಾ? ಸೊ ನೋಡಿ, ಒಳಗಡೆ ಈ ರೀತಿ ಬಾಟಲ್ ಬರುತ್ತೆ. ಇದೊಂಥರ, ಈ ಹೆಸರು ಥ್ರೆಶೋಲ್ಡ್ ರೋಲ್ ಆನ್ ಆಯಿಲ್ ಅಂತ ಹೇಳಿದೆ ಅಲ್ವಾ. ನೋಡಿ, ಇದು ರೋಲ್ ಮಾಡೋದಿದು. ನೋಡಿ, ಈ ತರ ರೋಲ್ ಮಾಡ್ತಾ ಇದ್ರೆ ಸಾಕು, ನಿಮ್ಗೆ ಎಣ್ಣೆ ಬರ್ತಾ ಹೋಗುತ್ತೆ. ನಿಮ್ಗೆ ಯಾವ ಭಾಗದಲ್ಲಿ ನೋವಿರುತ್ತೆ, ಫಾರ್ ಎಕ್ಸಾಂಪಲ್ ಈಗ ಕುತ್ತಿಗೆ ಭಾಗದಲ್ಲಿ ನೋವಿದೆ ಅಂದ್ರೆ ಕುತ್ತಿಗೆಗೆ ಈ ರೀತಿ ರೋಲ್ ಮಾಡ್ಕೋಬೇಕು. ನೋಡಿ, ಗೊತ್ತಾಗ್ತಾ ಇದೆ ಅಲ್ಲ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಎಷ್ಟು ನೀಟಾಗಿ ಬರುತ್ತೆ. ಒಂದು 5 to 10 ml ನೀವು ಅಪ್ಲೈ ಮಾಡ್ಕೊಂಡ್ರೆ ಸಾಕಾಗತ್ತೆ. ಬೆಳಿಗ್ಗೆ ಒಂದ್ಸತಿ ಮತ್ತೆ ಸಂಜೆ ಮಲಗಬೇಕಾದ್ರೆ ಹಾಕೊಳ್ಳಿ, ಯಾರಿಗೆ ನೋವಿರುತ್ತೆ ಅವರು. ಸೊ ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಬೇಗನೆ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಎಷ್ಟು ದಿನದಿಂದ ನಾನು ಈ ನೋವಿಂದ ನರಳ್ತಾ ಇದ್ದೆ, ಇವಾಗ ಸ್ವಲ್ಪ ಮುಕ್ತಿ ಸಿಗ್ತಾ ಇದೆ ಈ ಎಣ್ಣೆ ಹಚ್ಚಿದ್ಮೇಲೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ತುಂಬಾ ಬೇಗನೆ ರಿಸಲ್ಟ್ ಕೊಡುತ್ತೆ ಇದು. ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇತ್ತು ಈ ಆಯಿಲ್ ತಗೊಳಕ್ಕೆ ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಇದೆ. ಓಕೆನಾ? ಅಂದ್ರೆ ಮುಂಚೆ ಎಲ್ಲ ಪ್ರೀಪೇಯ್ಡ್ ಇತ್ತು, ಫೋನ್ ಪೇ ಗೂಗಲ್ ಪೇ ಫಸ್ಟ್ ಮಾಡಿದ್ರೆ ಮಾತ್ರನೇ ಅವ್ರು ಕಳ್ಸಿಕೊಡ್ತಾ ಇದ್ದಿದ್ದು. ಸೊ ಇವಾಗ ನಮ್ಮ ಫಾಲೋವರ್ಸ್ಗೆ ಅಂತಾನೆ ಹೇಳ್ಬಿಟ್ಟು ಈಗ ಕ್ಯಾಶ್ ಆನ್ ಡೆಲಿವರಿ ಮಾಡಿರುವಂತದ್ದು ಅವರು. ಖಂಡಿತವಾಗ್ಲೂ ಯಾವುದೇ ರೀತಿ ಮೋಸ ಇಲ್ಲ, ನೀವು ಆರಾಮ್ಸೆ ಅವ್ರನ್ನ ನಂಬಿ ನೀವು ಪರ್ಚೇಸ್ ಮಾಡ್ಕೋಬಹುದು. ಸೊ ಇಲ್ಲ, ನಾವು ಪ್ರೀಪೇಡೇ ಮಾಡ್ತೀವಿ, ಫೋನ್ ಪೇ ಗೂಗಲ್ ಪೇ ಫಸ್ಟೇ ಮಾಡ್ಬಿಡ್ತೀವಪ್ಪ, 360 ರೂಪಾಯಿ ಅಲ್ವಾ, ಎಲ್ಲೋ ಗೆಲ್ ಕಳಿತೀವೋ, ನಮ್ಮ ಕಾಯಿಲೆ ಹುಷಾರಾಗ್ಲಿ ಅನ್ನೋದಾದ್ರೆ ಫೋನ್ ಪೇ ಫಸ್ಟೇ ಮಾಡ್ಬಿಟ್ಟಾದ್ರೂ ತರಿಸ್ಕೊಳ್ಳಿ. ಇಲ್ಲ, ನೀವು ಫಸ್ಟ್ ನೀವು ಇದನ್ನ ಆರ್ಡರ್ ಮಾಡ್ಕೊಳ್ಳಿ, ವಾಟ್ಸ್ಆಪ್ ಅಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು. ಸೊ ಅದಾದ ನಂತರ ಮನೆ ಬಾಗ್ಲಿಗೆ ಬಂದ ಮೇಲೆನೆ ಬೇಕಾದ್ರೆ ನೀವು ಅಮೌಂಟ್ ಕೊಟ್ಬಿಟ್ಟು ಪರ್ಚೇಸ್ ಮಾಡ್ಕೋಬಹುದು. ಓಕೆನಾ? ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಥ್ರೆಶೋಲ್ಡ್ ರೋಲ್ ಆನ್ ಆಯಿಲ್ ಅಂತ ಹೇಳ್ಬಿಟ್ಟು ಮರಿಬೇಡಿ. ಸೊ ನಮ್ಮ ಮನೇಲಿ ನಾನು ಕೂಡ ಅಪ್ಲೈ ಮಾಡ್ತೀನಿ, ಅಮ್ಮ ಅಪ್ಲೈ ಮಾಡ್ತಾರೆ. ಸೊ ಇತ್ತೀಚೆಗೆ ನನಗೂ ನೋವೇನೆ, ಯಾಕೆಂದ್ರೆ ಆಲ್ಮೋಸ್ಟ್ ನಮಗೂ ಏಜ್ ಆಯ್ತಾ ಏನಾದ್ರೂ ಕೆಲಸ ಜಾಸ್ತಿ ಆಯ್ತಾ ಮಂಡಿ ನೋವು ಬರೋದ್ ಕಾಮನ್ನು, ಕಾಲ್ ನೋವು ಬರೋದ್ ಕಾಮನ್ನು. ಇದು ನಚ್ಕೊಂಡು ಮಲ್ಕೊಂಡ್ಬಿಟ್ರೆ ಒಂಥರ ರಿಲೀಫ್ ಸಿಗತ್ತೆ. ಓಕೆನಾ? ಸೊ ಓಕೆ, ತಡ ಮಾಡೋದ್ ಬೇಡ, ಈ ಥ್ರೆಶೋಲ್ಡ್ ರೋಲ್ ಆನ್ ಆಯಿಲ್ ಬಗ್ಗೆ ನಿಲ್ಸ್ಬಿಡ್ತೀನಿ. ಇವಾಗ ಗೃಹಲಕ್ಷ್ಮಿ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಎಲ್ರಿಗೂ ಕೂಡ ಕ್ಷಮೆ ಕೇಳ್ತೀನಿ, ಯಾಕೆಂದ್ರೆ 1 ತಿಂಗಳು ಮೇಲಾಗಿದೆ ನಾನು ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಕಳೆದ 1 ತಿಂಗಳಿಂದ ನಾನು ನಿಮ್ಗೆ ಹೇಳಿದ್ದೆ, ನನಗೆ ಸ್ವಲ್ಪ ಪರ್ಸನಲ್ ಇಶ್ಯೂಸ್ ಅಂದ್ರೆ ತೊಂದರೆ ಆಗಿತ್ತು, ಹುಷಾರಿರ್ಲಿಲ್ಲ, ಹಂಗಾಗಿ ವಿಡಿಯೋ ಹಾಕಕ್ ಆಗ್ತಾ ಇರ್ಲಿಲ್ಲ ಅನ್ಬಿಟ್ಟು ಖಂಡಿತವಾಗ್ಲೂ ಸ್ವಲ್ಪ ದಿನ ರೆಸ್ಟ್ ಮಾಡಿದೆ, ಒಂದು 15 ದಿನ ರೆಸ್ಟ್ ಮಾಡಿದೆ. ಬಟ್ 1 ತಿಂಗಳವರೆಗೂ ಏನ್ ರೆಸ್ಟ್ ಮಾಡಿಲ್ಲ. ವಿಡಿಯೋ ಯಾಕೆ ಹಾಕ್ಲಿಲ್ಲ ಅಂತ ಹೇಳಿದ್ರೆ, ಇದೇ ರೀತಿ ಗವರ್ನಮೆಂಟ್ ಇಂದ ನಮಗೂ ಕೂಡ ಸ್ಪಷ್ಟವಾದಂತಹ ವಿಷಯ ಗೊತ್ತೇ ಆಗಿರ್ಲಿಲ್ಲ. ಅಂದ್ರೆ ಅವ್ರು ಏನು ತಿಳಿಸಿರ್ಲಿಲ್ಲ. ಸೊ ಏನು ತಿಳಿಸಿಲ್ಲ ಅಂದ್ರೆ ನಾನು ಸುಮ್ನೆ ಬಂದು ಏನಂತ ವಿಡಿಯೋ ಮಾಡ್ಲಿ, ಇಲ್ಲ ನಾಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಸುಳ್ಳು ಭರವಸೆ ನಾನ್ ಕೊಟ್ರೆ ಮುಂದೆ ನೀವು ನನ್ನನ್ನು ನಂಬ್ತೀರಾ? ನನ್ನ ಚಾನಲ್ ನೀವು ನೋಡೋದೇ ಅನಿತಾ ಶಮಂತ್ ವಿಡಿಯೋ ನೋಡಿದ್ಮೇಲೆ
ನಮಗೆ ಪಕ್ಕಾ ಅದು ಅಮೌಂಟ್ ಬಂದೇ ಬರುತ್ತೆ, ಅಷ್ಟು ನಿಜ ಹೇಳ್ತಾರೆ ಅಂತಾನೆ ವಿಡಿಯೋ ನೋಡ್ತಾ ಇರ್ತೀರಾ. ನಿಮ್ ನಂಬಿಕೆ ನಾನು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ನನ್ಗೆ 100% ಕರೆಕ್ಟ್ ಆದಂತ ವಿಷಯ ಮುಟ್ಟಿದ ಮೇಲೆನೆ ನಾನು ನಿಮಗೆ ತಿಳಿಸುವಂತದ್ದು. ಹಂಗಾಗಿ ಲೇಟ್ ಆಯ್ತು ಅಷ್ಟೇ, ಅದ್ ಬಿಟ್ರೆ ಬೇರೆ ಏನೂ ಇಲ್ಲ ಆಯ್ತಾ. ಸೊ ಯಾರೆಲ್ಲ ಆತಂಕಕ್ಕೆ ಒಳಗಾಗಿದ್ರಿ, ಗೃಹಲಕ್ಷ್ಮಿ ಹಣ ನಿಂತೇ ಹೋಯ್ತೇನೋ ಅಂತ ಅನ್ಕೊಂಡಿದ್ರಿ, ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತ ಅಂದ್ರೆ, ಸೊ ಸದ್ಯದಲ್ಲೇ ಇನ್ನ 4 ರಿಂದ 5 ದಿನದ ಒಳಗಾಗಿ ನಿಮ್ಗೆ ಗೃಹಲಕ್ಷ್ಮಿ 30ನೇ ಕಂತಿನ 2,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿರುವಂತದ್ದು. ಓಕೆನಾ. ಸೊ ಯಾವಾಗ ಈ ಮಾಹಿತಿಯನ್ನ ಅವರು ಹೇಳಿದ್ರು ಅಂತ ಹೇಳಿದ್ರೆ, ಇತ್ತೀಚೆಗೆ ಈ ಕಳೆದ 4-5 ದಿನದಿಂದ ಬೆಳಗಾವಿ ಜಿಲ್ಲೆಯ ಬಾಕನೂರು ಗ್ರಾಮದಲ್ಲಿ ಒಂದು ಶ್ರೀ ಮಹಾಲಕ್ಷ್ಮಿ ಜಾತ್ರೆ ಅಂತ ಹೇಳಿ ನಡೆಯುತ್ತೆ. ಆ ಜಾತ್ರಾ ಮಹೋತ್ಸವದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಎಲ್ರಿಗೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿ ಹೋಗಿರುವಂತದ್ದು. ಇದನ್ನ ಮೀಡಿಯಾದವ್ರನ್ನ ಕರೆಸಿ ಕೂಡ ಅವರು ಮಾತಾಡಿರುವಂತದ್ದು. ಇನ್ನ 4 ರಿಂದ 5 ದಿನದೊಳಗಡೆ ಖಂಡಿತವಾಗ್ಲೂ ನಾವು 30ನೇ ಕಂತಿನ ಹಣವನ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಓಕೆ, ಹಾಗಾದ್ರೆ ಇಷ್ಟು ದಿನ ಯಾಕೆ ತಡ ಆಯ್ತು ಅನಿತಾ? 2 ತಿಂಗಳಿಂದ ಕಾಯ್ತಾ ಇದೀವಿ, ಹಣ ಬರ್ತಾ ಇಲ್ಲ. ಈಗ ಆಲ್ರೆಡಿ 31ನೇ ಕಂತಿನ ಹಣ ಬರ್ಬೇಕಾಗಿತ್ತಲ್ವಾ, ಯಾಕೆ ಇಷ್ಟು ಲೇಟ್ ಮಾಡ್ತಾ ಇದ್ದಾರೆ ಅಂತ ಕೇಳೋದಾದ್ರೆ, ಸೊ ಇದು ನಾನು ಹೇಳ್ತಾ ಇರೋದಲ್ಲ, ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ತಾಂತ್ರಿಕ ಸಮಸ್ಯೆ ಅಂದ್ರೆ ಟೆಕ್ನಿಕಲ್ ಇಶ್ಯೂ ಆಗಿತ್ತು. ಆಲ್ಮೋಸ್ಟ್ ಯಾವ ತಿಂಗಳು ಕೇಳಿದ್ರು ಅವ್ರು ಅದೇ ರೀಸನ್ ನ ಕೊಡ್ತಾರೆ. ಅಂದ್ರೆ ಸರ್ವರ್ ಬಿಸಿ ಬರುತ್ತೆ, ಅಂದ್ರೆ ಸರ್ವರ್ ಅಂಡ್ ಬ್ಯಾಂಕಿಂಗ್ ಟೆಕ್ನಿಕಲ್ ಇಶ್ಯೂ ಇರುತ್ತೆ, ಅಥವಾ ಹೊಸದಾಗಿ ಅರ್ಜಿ ಹಾಕ್ತಾ ಇದ್ದಾರೆ ಇತ್ತೀಚೆಗೆ ಜಾಸ್ತಿ ಜನ. ಅಂದ್ರೆ ನೀವೆಲ್ಲ ಹಳುಬ್ರಾದ್ರಿ, ಇವಾಗ ಮುಂಚೆನೆ ಕಳೆದ 2.5 ವರ್ಷದಿಂದನೇ ಹಾಕಿದ್ದೀರಾ. ಸೊ ಕೆಲವೊಂದು ಮನೇಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರ ಅತ್ತೆ ತೀರೋಗಿರ್ತಾರೆ ಅಥವಾ ಅವರ ತಾಯಿ ತೀರೋಗಿರ್ತಾರೆ, ಅವರು ಗೃಹಲಕ್ಷ್ಮಿ ಯೋಜನೆ ತಗೋತಾ ಇರ್ತಾರೆ. ಈಗ ಅವ್ರ ಬದಲಾಗಿ ಇವರು ಮನೆ ಯಜಮಾನಿ ಆಗ್ತಾರಲ್ವಾ ರೇಷನ್ ಕಾರ್ಡ್ ಅಲ್ಲಿ. ಸೊ ಹೊಸದಾಗಿ ಮತ್ತೆ ಇವ್ರು ಕೂಡ ಅರ್ಜಿ ಹಾಕಿ 2,000 ರೂಪಾಯಿ ಹಣ ತಗೋಬಹುದಲ್ವಾ. ಆ ರೀತಿ ಹೊಸದಾಗಿ ಸೇರ್ಪಡೆ ಆಗ್ತಾ ಇರುವಂತಹ ಮಹಿಳೆಯರ ಸಂಖ್ಯೆ ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಹಂಗಾಗಿ ಅವರ ಒಂದು ಹೊಸ ಅರ್ಜಿ ಪರಿಶೀಲನೆ ಪ್ರಕ್ರಿಯೆ ಕೂಡ ಶುರುವಾಗಿತ್ತು. ಹಂಗಾಗಿ ಈ ಕಡೆ 30ನೇ ಕಂತಿನ ಹಣವನ್ನ ನಾವು ಬೇಗನೆ ಹಾಕ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಅವರೇ ಒಪ್ಕೊಂತಾ ಇದ್ದಾರೆ. ಸೊ ಇದೇ ಅವರು ರೀಸನ್ ಕೊಟ್ಟಿರುವಂತದ್ದು. ಹಾಗಾಗಿ ಇಷ್ಟು ದಿನ ನೀವೆಲ್ಲರೂ ಕೂಡ ತಾಳ್ಮೆಯಿಂದ ಕಾಯ್ದಿದ್ದೀರಾ. ಇನ್ನೊಂದು 4-5 ದಿನ ಕಾಯ್ದು ಬಿಡಿ, ಬಂದ್ರೆ ನಾಡಿದ್ದೇ ಬರ್ಬೋದು. ಓಕೆನಾ, ಒಂದು 20ನೇ ತಾರೀಕಿಗೆಲ್ಲ ಬಂದೋಗುತ್ತೆ ನಿಮ್ಗೆ. ಸೊ ಒಟ್ಟಾರೆ ಅವ್ರು 5 ದಿನ ಟೈಮ್ ತಗೊಂಡಿದ್ದಾರೆ. 5 ದಿನದ ಒಳಗಡೆ ಖಂಡಿತವಾಗ್ಲೂ 30ನೇ ಕಂತಿನ ಹಣ ಬರುತ್ತೆ ಆಯ್ತಾ. ಇನ್ನು 31ನೇ ಕಂತಿನ ಹಣ ಹಾಗಾದ್ರೆ ತುಂಬಾ ಲೇಟ್ ಆಗುತ್ತೆ ಅಂದ್ರೆ, ಖಂಡಿತ ಅದು ಲೇಟ್ ಆಗಲ್ಲ, ಇನ್ನೂ ಬೇಗನೆ ಬರುತ್ತೆ. ಅದಕ್ಕೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಅದ್ರದ್ದು ಒಂದು ಡೀಟೇಲ್ ವಿಡಿಯೋನೇ ಇದೆ, ಅದ್ರ ಬಗ್ಗೆ ನಾನು 31ನೇ ಕಂತಿನ ಹಣದ ತಿಳಿಸ್ಕೊಡ್ತೀನಿ. ಓಕೆನಾ. ಇನ್ನೊಂದು ಮಾತು ಅವ್ರು ಪದೇ ಪದೇ ಹೇಳ್ತಾ ಇರ್ತಾರೆ, ಗೃಹಲಕ್ಷ್ಮಿ ಯೋಜನೆ ಅಂತ ಏನು ನಾವು ಜಾರಿಗೆ ತಂದಿದೀವೋ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರದಿಂದ, ಅದನ್ನ ನಿಲ್ಲಿಸುವಂತ ಪ್ರಶ್ನೆಯೇ ಇಲ್ಲ. ಯಾಕಂದ್ರೆ ವಿಪಕ್ಷಗಳಾಗಿರ್ಬೋದು ಅಥವಾ ಈ ತರ 2 ತಿಂಗಳು ಡಿಲೇ ಆಯ್ತು ಅಂದ್ರೆ ಗೃಹಲಕ್ಷ್ಮಿ ಹಣ ನಿಂತೋಗ್ಬಿಡ್ತೇನೋ, ಇನ್ ಕೊಡೋದಿಲ್ವೇನೋ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ಅಲ್ವಾ. ಯಾವುದೇ ಕಾರಣಕ್ಕೂ ನಾವು ನಿಲ್ಸೋದಿಲ್ಲ, ನಾವು ಏನು ನುಡಿದಿದೀವೋ ಅದ್ರ ತಕ್ಕನಂತೆ ನಡ್ಕೋತೀವಿ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಸೊ ಸುಮ್ನೆ ನಾವು ಆಶ್ವಾಸನೆ ಅಂತೂ ಕೊಡೋದಿಲ್ಲ. ಸೊ ಕೆಲಸ ಮಾಡಿ ನಾವು ತೋರಿಸ್ತೀವಿ, ಅಂದ್ರೆ ದುಡ್ಡು ಹಾಕ್ಬಿಟ್ಟು ಮತ್ತೆ ತೋರಿಸ್ತೀವಿ, ಈ ಯೋಜನೆ ನಿಲ್ಸಿಲ್ಲ ನಾವು ಅಂತ ಹೇಳಿ ಹೇಳ್ತಾ ಇರುವಂತದ್ದು ಆಯ್ತಾ. ಸೊ ಇವಾಗ ಇನ್ನೊಂದು ಹೇಳ್ಬೇಕು ನಾನು ನಿಮ್ಗೆ, ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆ ಈಗ 2 ತಿಂಗಳಿಂದ ಬಂದಿಲ್ಲ ಅನ್ಬಿಟ್ಟು ಆ ಕಚೇರಿ ಈ ಕಚೇರಿ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗೋದು, ಅಥವಾ ಇನ್ನೆಲ್ಲಿ ಎಂತ ಬೆಂಗಳೂರು 1 ಕೇಂದ್ರ, ಗ್ರಾಮ 1 ಕೇಂದ್ರ, ಈ ರೀತಿ ಎಲ್ಲ ಪಾಪ ಅಲ್ದಾಡ್ತಿರ್ತಾರೆ, ನಮಗ್ ದುಡ್ಡು ಬರ್ಲಿಲ್ಲ, ನಮಗ್ ಮಾತ್ರ ಬಂದಿಲ್ವೇನೋ ಅಂತ ಹೇಳ್ಬಿಟ್ಟು. ಸೊ ದಯವಿಟ್ಟು ಯಾರು ಕೂಡ ಯಾವ ಕಚೇರಿಗೂ ಕೂಡ ತಿರ್ಗಾಡಕ್ ಹೋಗ್ಬೇಡಿ ನಿಮ್ಮ ಟೈಮ್ ಅನ್ನ ವೇಸ್ಟ್ ಮಾಡ್ಕೊಂಡು. ನಿಮ್ಮ ಮೊಬೈಲ್ ಅಲ್ಲೇ ನೀವು ಗೃಹಲಕ್ಷ್ಮಿ ಸ್ಟೇಟಸ್ ನ ಚೆಕ್ ಮಾಡ್ಕೋಬಹುದು. ನಾನು ಒಂದು ವರ್ಷದಿಂದನೇ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ, DBT ಕರ್ನಾಟಕ ಅಂತ ಒಂದು ಆಪ್ ಬರುತ್ತೆ, ಅದನ್ನ ನಿಮ್ಮ ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸಾಕು. ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನ ಹಾಕ್ಬಿಟ್ಟು ರಿಜಿಸ್ಟರ್ ಆಗಿ ಒಂದು ಪಿನ್ ನಂಬರ್, ನಿಮ್ದೇ ಪರ್ಸನಲ್ ಪಿನ್ ನಂಬರ್ ನ ಜನರೇಟ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ, ಅಲ್ಲಿ ಪೇಮೆಂಟ್ ಸ್ಟೇಟಸ್ ಅಂತ ಹೇಳಿ ತೋರಿಸ್ತಾ ಇರುತ್ತೆ. ಅದ್ರಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ತಿಂಗಳು ನಮ್ಗೆ ಹಣ ಬಂದಿದೆ, ಎಷ್ಟು ಕಂತು ಬಂದಿದೆ, ಎಲ್ಲ ನೀವು ನಿಮ್ಮ ಮೊಬೈಲ್ ಅಲ್ಲೇ ನೋಡ್ಕೋಬಹುದು. ಯಾರಿಗಾದ್ರೂ ಮರ್ತೋಗಿದೆ ಅಥವಾ ನಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅನಿತಾ ಅನ್ನೋದಾದ್ರೆ, ಖಂಡಿತವಾಗ್ಲೂ ನೆಕ್ಸ್ಟ್ ಯಾವ್ದಾದ್ರು ವಿಡಿಯೋ ಮಾಡ್ತೀನಲ್ವಾ ಗೃಹಲಕ್ಷ್ಮಿ ಬಗ್ಗೆ, ಅಂದ್ರೆ 31ನೇ ಕಂತಿನ ಹಣದ್ರ ಬಗ್ಗೆ, ಅದರಲ್ಲಿ ನೇರವಾಗಿ ನಾನೇ ಮೊಬೈಲ್ ಅಲ್ಲಿ ಯಾವ ತರ ಆಪರೇಟ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ, ಗೃಹಲಕ್ಷ್ಮಿ ಸ್ಟೇಟಸ್ ಯಾವ ತರ ಚೆಕ್ ಮಾಡೋದು ಅಂದ್ಬಿಟ್ಟು. ಸೊ ಇದಾಗಿತ್ತು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ವಿಡಿಯೋ. ಅಂಡ್ ಗೃಹಲಕ್ಷ್ಮಿ ಇಂದ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣವನ್ನ ಕೂಡಿಟ್ಟು ಇತ್ತೀಚೆಗಂತೂ ಮಹಿಳೆಯರು ಅಂದ್ರೆ ಸ್ವಂತ ಉದ್ಯೋಗವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಸೊ ಎಷ್ಟೋ ಕಡೆ ಬೋರ್ವೆಲ್ ಕೊರಿಸ್ತಾ ಇದಾರಂತೆ ಹಣ ಕೂಡಿಟ್ಬಿಟ್ಟು, ಅಂದ್ರೆ ಜಮೀನಿಗೆ ನೀರ್ ಬರೋ ತರ. ಅಂಡ್ ಇನ್ನ ಕೆಲವೊಂದಿಷ್ಟು ಜನ ಕುಷ್ಟಗಿ ಪಟ್ಟಣದ 3 ಮಹಿಳೆಯರು ಹಣವನ್ನ ಕೂಡಿಟ್ಬಿಟ್ಟು ಏನು ರೊಟ್ಟಿ ಕೇಂದ್ರ ಅಂತ ಹೇಳಿ ಪ್ರಾರಂಭ ಮಾಡಿದಾರಂತೆ. ರೊಟ್ಟಿ ಮಿಷಿನ್ ತಗೊಂಡು ಅದರಿಂದ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸೊ ನಿಜವಾಗ್ಲೂ ಈ 2,000 ರೂಪಾಯಿ ಹಣ ತುಂಬಾನೇ ಉಪಯೋಗ ಆಗ್ತಾ ಇದೆ. ಹಾಗೆ ನಾನು ಪ್ರತಿ ವಿಡಿಯೋದಲ್ಲೂ ನಿಮಗೆ ಕೇಳ್ತೀನಿ, ನಾನ್ ಕೇಳೋದಕ್ಕಿಂತ ಹೆಚ್ಚಾಗಿ ಇದು ಸರ್ಕಾರದ ಪ್ರಶ್ನೆ ನನ್ಗಿಂತ ಹೆಚ್ಚಾಗಿ. ಹಾಗಾಗಿ ನಾನು ನಿಮಗೆ ಕೇಳೋದು, ನಿಮ್ಮ ಜೀವನದಲ್ಲಿ ಈ 2,000 ರೂಪಾಯಿ ಹಣ ನೋಡಿ ಈ 2 ತಿಂಗಳು ನಿಂತೋಗಿದ್ಕೆ ನಿಮಗೆ ಖಂಡಿತವಾಗ್ಲೂ ಬೇಜಾರಾಗ್ತಾ ಇರುತ್ತೆ. ಹಾಗಾದ್ರೆ ಯಾವ ತರ ಉಪಯೋಗ ಆಗ್ತಾ ಇದೆ ನಿಮ್ಗೆ? ನಿಮ್ ಮನೆ ಖರ್ಚಿಗೆ ಆಗ್ತಾ ಇದೆಯಾ, ಅಥವಾ ನಿಮ್ಮ ಮಕ್ಕಳು ಸ್ಕೂಲಿಗೆ ಆಗ್ತಾ ಇದೆಯಾ, ಅಥವಾ ನಿಮ್ಮ
ಮೆಡಿಷನ್ಗೆ ಆಗ್ತಾ ಇದೀವ, ಒಟ್ನಲ್ಲಿ ಯಾವ್ದೋ ತರ ನಿಮ್ಗೆ ಹೆಲ್ಪ್ ಆಗಿದೆ, ಯಾವ ತರ ನಿಮ್ಗೆ ಹೆಲ್ಪ್ ಆಗ್ತಾ ಇದೆ, ಇದರಿಂದ ಎಷ್ಟು ನಿಮ್ಗೆ ನಿಮ್ಮ ಜೀವನದ ಕಷ್ಟ ಸುಧಾರಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದ್ ಲೈನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಅಂಡ್ ಇನ್ನೊಂದು 30ನೇ ಕಂತಿನ ಹಣ ಈಗ ಆಲ್ರೆಡಿ ಕೆಲವೊಂದಿಷ್ಟು ಜನಗಳಿಗೆ ಬಿಡುಗಡೆ ಮಾಡ್ಬಿಟ್ಟಿದೀವಿ ನಾವು ಅಂತ ಹೇಳ್ಬಿಟ್ಟು ಒಂದು ಮಾತು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. ಅದೆಷ್ಟು ನಿಜ ಸುಳ್ಳು ಅಂತ ಗೊತ್ತಿಲ್ಲ, ಆದ್ರೆ ಬಂದಿದೆ ಯಾರಿಗಾದ್ರೂ 30ನೇ ಕಂತಿನ ಹಣ ಅಂದ್ರೆ ದಯವಿಟ್ಟು ನೀವು ಕೂಡ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಓಕೆನಾ? ಓಕೆ ಫ್ರೆಂಡ್ಸ್, ಇದಾಗಿತ್ತು ಗೃಹಲಕ್ಷ್ಮಿ ಬಗ್ಗೆ. ಅಂಡ್ ಕೊನೆಯದಾಗಿ ಇವತ್ತು ನಾನು ಹಾಕಿರುವಂತಹ ಡ್ರೆಸ್ ಲಿಂಕ್ ಕೂಡ ಖಂಡಿತವಾಗ್ಲೂ ಕೇಳ್ತೀರಾ. ಇದು ಮೀಶೋದಲ್ಲೇ ಪರ್ಚೇಸ್ ಮಾಡಿರುವಂತದ್ದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ಸೊ ಇಷ್ಟು ಕಡಿಮೆ ದುಡ್ಡಿಗಂತೂ ಎಲ್ಲೂ ಸಿಗೋದಿಲ್ಲ. ಮೇ ಬಿ ಒಂದು 700 ಸಮಥಿಂಗ್ ಅನ್ಸುತ್ತೆ. ಚೆನ್ನಾಗಿದೆ. ಲಿಂಕ್ ಏನಾದ್ರು ಬೇಕು ಅಂತ ಹೇಳಿದ್ರೆ ಇವತ್ತಿನ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಮೀಶೋ ಡ್ರೆಸ್ ಲಿಂಕ್ ಇಲ್ಲಿದೆ ನೋಡಿ ಅನ್ಬಿಟ್ಟು ಯಾರಿಗೆಲ್ಲ ಇಷ್ಟ ಆಗುತ್ತೋ ಅವರು ಪರ್ಚೇಸ್ ಮಾಡ್ಕೊಳ್ಳಿ. ನಾನು ವೇರ್ ಮಾಡಿರೋದು ಲಾರ್ಜ್ ಸೈಜು, ಮೇ ಬಿ ಅಪ್ ಟು XXL, XXL ವರೆಗೂ ಅವೈಲೇಬಲ್ ಇದೆ. ನಿಮ್ ಸೈಜ್ ಏನಿದೆಯೋ ನೋಡ್ ತಗೊಳ್ಳಿ. ಸೊ ಇದು ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಬರ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ರಿಯಲ್ ಆಗಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಸೊ ಮೇನ್ ಇಷ್ಟ ಆಗಿದ್ದೆ ಕ್ವಾಲಿಟಿ. ಬಟ್ಟೆ ಒಂಥರ ಸಖತ್ ಥಿಕ್ನೆಸ್ ಇದೆ, ಮಂದವಾಗಿದೆ, ಹಂಗಾಗಿ ಇಷ್ಟ ಆಯ್ತು. ಓಕೆ, ಹಾಗಾದ್ರೆ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತೀನಿ. ಮತ್ತೆ ಇದೇ ರೀತಿ ಹೊಸದಾಗಿ ಏನೆಲ್ಲ ಇನ್ಫಾರ್ಮೇಶನ್ ಬರುತ್ತೋ ಅದನ್ನ ತಗೊಂಡು ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಅಂತ ಹೇಳ್ತಾ, ಸೊ ಮತ್ತೆ ಸಿಗುವ. ಅಲ್ಲಿವರೆಗೂ ವಿಡಿಯೋ ನೋಡಿದಕ್ಕಾಗಿ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.